ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಈ ಶುಭ ದಿನದ ಶುಭಾಶಯಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಮೊದಲನೆಯ ಪಾಠವಾಗಿರತಕ್ಕಂತಹ ಯುದ್ಧ ಎಂಬ ಗದ್ಯ ಭಾಗವನ್ನು ನಾವು ಅಧ್ಯಯನ ಮಾಡಿದ್ದೆವು. ಇವತ್ತಿನ ದಿನ ನಾವು ಅದರ ಮುಂದಿನ ಭಾಗವನ್ನ ಅಧ್ಯಯನ ಮಾಡಲು ಸಿದ್ಧರಿದ್ದೇವೆ. ಹಾಗಾಗಿ ನಾವು ಇಂದಿನ ತರಗತಿಯಲ್ಲಿ ಏನೇನು ಆ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯವನ್ನ ಅಧ್ಯಯನ ಮಾಡಿದ್ದೇವೆ ಅನ್ನೋದನ್ನು ಸ್ವಲ್ಪ ನಾವು ಬೆಳಕು ಹಾಕಿ ಮುಂದಿನ ಪಾಠಕ್ಕೆ ಅಣಿಯಾಗೋಣ. ಹಾಗಾಗಿ ನಾವು ಇಂದಿನ ತರಗತಿಯಲ್ಲಿ ಇಲ್ಲಿ ಆಗ್ತಕ್ಕಂಥ ಸನ್ನಿವೇಶ ಯಾವ ರೀತಿ ಇತ್ತು ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಆ ಹೆಣ್ಣು ಮಗಳ ಚೀರಾಟ, ಆ ಮುದುಕಿಯ ಸೊಸೆಯಾಗಿರ್ತಕ್ಕಂಥ ಹೆಣ್ಣು ಮಗಳ ಚೀರಾಟವನ್ನು ನೋಡಿ ಈ ರಾಹುಲ ಆ ಹೆಣ್ಣು ಮಗಳಿಗೆ ಸಹಾಯ ಮಾಡಲು ಭಾವಿಸುತ್ತಾನೆ. ಆ ಸಂದರ್ಭದಲ್ಲಿ ಆತ ನಾನೊಬ್ಬ ಡಾಕ್ಟರ್ ಅಂತಲೂ ಕೂಡ ಹೇಳಿರ್ತಾನೆ. ಆ ಸಂದರ್ಭದಲ್ಲಿ ಆ ರಾಹಿಲ್ ಆ ಹೆಣ್ಣು ಮಗಳಿಗೆ ಸಹಾಯ ಮಾಡಲು ಪ್ರಾರಂಭಿಸಿದಾಗ ಆ ಹೆಣ್ಣುಗಳು ಅಂದ್ರೆ ಆ ಮುದುಕಿ ಹೇಳ್ತಾಳೆ, ಆ ಅಲ್ಲಾಹುವೇ ದೇವರ ರೂಪದಲ್ಲಿ ಬಂದು ನಿನ್ನನ್ನು ನಮಗೆ ಸಹಾಯ ಮಾಡೋದು ಕಳಿಸಿರ್ಬಹುದೇನೋ ಅಂತಕ್ಕಂಥ ನಂಬಿಕೆಯನ್ನು ವ್ಯಕ್ತಪಡಿಸ್ತಾಳೆ. ಒಳಗೋಗಿ ಆ ರಾಯರನು ಬಟ್ಟೆಯನ್ನ ನೆನೆಸಿಕೊಂಡು ಬಂದಿರ್ತಾನೆ ಮಳೆಯಲ್ಲಿ. ಅವನಿಗೆ ತನ್ನ ಮಗನ ಬಟ್ಟೆಯನ್ನ ಕೊಡ್ತಾಳೆ. ಅವನ ಬಟ್ಟೆಯನ್ನ ಕುತ್ಕೊಂಡು ಹಾಕೋದನ್ನ ನೋಡ್ತಾಳೆ. ಅವನ ಕಾಲು ಮುದುವುದನ್ನ ಗಮನಿಸ್ತಾಳೆ. ಆದ್ರೆ ಆ ರಾಹಿಲ ತನ್ನ ನೋವನ್ನ ಕೂಡ ಲೆಕ್ಕಿಸದೆ ಆ ಮನೆಯಲ್ಲಿ ಚೀರಾಟ ನರಳಾಟವನ್ನ ವ್ಯಕ್ತಪಡಿಸತಕ್ಕಂತ ಆ ಹೆಣ್ಣು ಮಗಳ ನೋವಿನ ಕಡೆಗೆ ಗಮನ ಕೊಡ್ತಾನೆ. ನನ್ನ ನೋವು ಏನೇ ಇರಲಮ್ಮ, ಆದ್ರೆ ಮೊದಲು ಆ ಹೆಣ್ಣು ಮಗಳ ನೋವನ್ನು ನಾನು ಗಮನಿಸಿ ಅದನ್ನ ಪರಿಹರಿಸಿ ಆಮೇಲೆ ನನ್ನ ಕಾಲಿನ ಆರೈಕೆಯ ಕಡೆಗೆ ಗಮನ ಕೊಡ್ತೀವಿ ಅನ್ನೋ ಮಾತನ್ನ ಹೇಳ್ತಾನೆ. ಈ ರೀತಿ ಆ ಹೆಣ್ಣು ಮಗಳಿಗೆ ಹೆರಿಗೆಯನ್ನ ಮಾಡಿಸ್ಬೇಕು ಅಂತೇಳಿ ಬಿಸಿನೀರನ್ನ ತಂದು ಹೇಳ್ತಾನೆ. ಬಿಸಿನೀರನ್ನ ತುಂಬರ್ತಾಳೆ. ತಗೊಂಬಂದ ಮೇಲೆ ಒಂದು ಜೋರಾದ ಗುಡುಗು ಬರುತ್ತೆ. ಅದೇ ಸಂದರ್ಭದಲ್ಲಿ ಒಂದು ವಿಮಾನದಿಂದ ಬಾಂಬ್ ಭೂಮಿಗೆ ಅಪ್ಪಳಿಸುವಂತ ದೊಡ್ಡ ಶಬ್ದ, ಕಿವಿಗಳ ಚಿಕ್ಕುವ ಹಾಗೆ ಶಬ್ದ ಕೇಳುತ್ತೆ. ಅದೇ ಸಂದರ್ಭಕ್ಕೆ ಆ ಹೆಣ್ಣುಗಳು ತುಂಬಾ ಚೀರಾಟವನ್ನ ಒಂದು ಸಾರಿ ಚೀರ್ತಾಳೆ. ಆದ್ರೆ ಒಂದು ಜೀವಿಯನ್ನ ಹೊರಹಾಕಲು ಎಷ್ಟೊಂದು ತೊಂದರೆಯನ್ನು ಅನುಭವಿಸಿದ್ದಾಳೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಆಮೇಲೆ ಸುಲಭವಾಗಿ ಹೆರಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಆ ರಾಹಿಲ ಮನಗಂಡು ಈ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗಲು ಸಾಧ್ಯವಿಲ್ಲ ಅಂತಕ್ಕಂಥವನ್ನ ಮನವರಿಕೆ ಮಾಡ್ಕೊಳ್ತಾನೆ. ಆಮೇಲೆ ಹೇಗಾದರೂ ಮಾಡಿ ಆ ಮಗುವನ್ನ ಗರ್ಭದಿಂದ ಹೊರಗೆ ತೆಗಿತಾನೆ. ಆದ್ರೆ ಆ ಮಗು ಬದುಕಿರುವುದಿಲ್ಲ. ಒಂದ್ ವೇಳೆ ಎರಡೂ ಜೀವ ಬದುಕಬೇಕು ಅಂತೇಳಿ ಪ್ರಯತ್ನ ಪಟ್ಟಿದ್ರೆ ಆ ಮಗು ಬದುಕ್ತಾ ಇರಲಿಲ್ಲ, ಆ ಹೆಣ್ಣು ಮಗಳು ಕೂಡ ಬದುಕ್ತಾ ಇರಲಿಲ್ಲ. ಹೇಗಾದರೂ ಮಾಡಿ ಒಂದು ಜೀವವನ್ನ ಉಳಿಸ್ಕೋಬೇಕು ಅಂತಕ್ಕಂಥ ಪ್ರಯತ್ನವನ್ನ ಮಾಡಿ ಆ ಮಗು ಕೂಡ ಅಲ್ಲಿ ಎರಡನ್ನೂ ಬದುಕಲು ಪ್ರಯತ್ನ ಪಡ್ತಾನೆ. ಆದ್ರೆ ಮಗು ಸತ್ತು ಹೋಗಿರುತ್ತೆ. ಆ ಹೆಣ್ಣು ಮಗಳು ಬದುಕ್ತಾಳೆ. ಇನ್ ಸ್ವಲ್ಪ ಹೊತ್ತು ಈ ರಾಹಿಲ ಅಲ್ಲಿಗೆ ಬರದೇ ಹೋಗಿದ್ರೆ ಆ ಮಗು ಹಾಗೂ ತಾಯಿಯು ಕೂಡ ಆ ಪ್ರಾಣವನ್ನ ಕಳೆದುಕೊಳ್ಳುವಂತ ಸಂದರ್ಭ ಅಲ್ಲಿ ನಿರ್ಮಾಣವಾಗಿತ್ತು. ಹಾಗಾಗಿ ಆ ಮಗು ಸತ್ತದನ್ನ ನೋಡಿ ಆ ಮುದುಕಿ ಹಾಗೂ ಆ ಹೆಣ್ಣುಗಳು ಬಹಳಷ್ಟು ಅಳ್ತಾರೆ. ಎದೆ ಬಡಿದುಕೊಂಡು ನೆಲ ಬಡಿದುಕೊಂಡು ಅಳ್ತಾರೆ. ಅವರು ಅಳುವ ನರಳಾಟ ಪ್ರತಿ ಮೂಲೆಯೂ ಆ ಮನೆಯಲ್ಲಿರ್ತಕ್ಕಂಥ ಎಲ್ಲಾ ಮೂಲೆಗಳಿಗೂ ಅದು ಕೇಳಿಸುವ ಹಾಗೆ ತಮ್ಮ ದುಃಖವನ್ನ ವ್ಯಕ್ತಪಡಿಸ್ತಾರೆ. ಒಂದ್ ವೇಳೆ ಯುದ್ಧ ಇಲ್ಲದೆ ಹೋಗಿದ್ರೆ ಈ ಮಗುವನ್ನ ನಾವು ಬದುಕಿಸ್ಕೊಳ್ತಿದ್ವಿ, ಯಾರಿಗೆ ಬೇಕು ಯುದ್ಧ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಆಮೇಲೆ ಆ ಹೆಣ್ಣು ಮಗನಿಗೆ ಸ್ನಾನ ಮಾಡಿಸಿ ಮಲಗಿಸ್ತಾಳೆ. ಸತ್ತ ಮಗುವಿಗೂ ಕೂಡ ಸ್ನಾನ ಮಾಡಿಸಿ ಬಟ್ಟೆಯನ್ನ ಸುತ್ತಿ ಮಲಗಿಸ್ತಾಳೆ. ಅದನ್ನು ಕೂಡ ಇಲ್ಲಿಯವರೆಗೆ ನಾವೇನ್ ಮಾಡಿದ್ವಿ, ಈ ಪಾಠವನ್ನ ವಿದ್ಯಾರ್ಥಿಗಳೇ ನಾವೆಲ್ಲರೂ ಸೇರಿ ಅಭ್ಯಾಸವನ್ನ ಮಾಡಿದ್ವಿ. ನೀವು ಕಲ್ತಿದ್ರಿ.
ಈಗ ಮುಂದಿನ ಭಾಗವನ್ನು ನಾವು ಇವತ್ತು ಅಧ್ಯಯನವನ್ನು ಮಾಡೋಣ. ವಿದ್ಯಾರ್ಥಿಗಳೇ ಕೇಳಿ. ರಾಹಿಲನು ಕೋಣೆಯಿಂದ ಹೊರಬಂದು ತನ್ನ ಕಾಲಿನ ಆರೈಕೆ ಪ್ರಾರಂಭಿಸಿದನು. ಮುದುಕಿಯಿಂದ ಒಂದೆರಡು ಪುಟ್ಟ ಹಲಗೆ ತುಂಡುಗಳನ್ನು ಪಡೆದುಕೊಂಡು ಕಾಲಿನ ಎರಡು ಭಾಗಗಳಲ್ಲಿಟ್ಟು ಬಟ್ಟೆಯಿಂದ ಬಲವಾಗಿ ಬಿಗಿದನು. ಎಲುಬು ತುಂಡಾಗಿಲ್ಲವೆನಿಸಿತು. ಬಳಿಕ, ಅಮ್ಮ, ನಾನು ಬರುವುದು ಕೊಂಚ ತಡವಾಗಿದ್ದರೂ ನಿಮ್ಮ ಸೊಸೆಯೂ ಉಳಿಯುತ್ತಿರಲಿಲ್ಲ. ಹೇಗೋ ಸೊಸೆಯನ್ನು ಬದುಕಿಸಿದೆ. ಈಗ ನನಗೆ ತುಂಬಾ ಸುಸ್ತು. ಮಲಗಲು ಒಂದಿಷ್ಟು ಜಾಗ ಕೊಡಿ ಎಂದನು. ನೋಡಿ, ರಾಹಿಲ ಆ ಹೆಣ್ಣು ಮಗಳ ಕೋಣೆಯಿಂದ ಎದ್ದು ಹೊರಗೆ ಬರ್ತಾನೆ. ಎದ್ದು ಹೊರಗೆ ಬಂದು ತನ್ನ ಕಾಲಿನ ನೋವು ತುಂಬಾ ಇತ್ತು. ಆ ಕಾಲಿನ ಆರೈಕೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದೇ ಸಂದರ್ಭಕ್ಕೆ ಮುದುಕಿಯ ಒಂದು ಮಾತು ಕೇಳ್ತಾನೆ. ಅಮ್ಮ, ನನಗೆ ಕಾಲು ತುಂಬಾ ನೋಯ್ತಾ ಇದೆ. ಅದು ಏನಾಗಿದೆಯೋ ಗೊತ್ತಿಲ್ಲ, ತುಂಬಾ ಪೆಟ್ಟಾಗಿದೆ. ಆ ಕಾಲಿಗೆ ಎರಡು ಪುಟ್ಟ ಹಲಗೆಗಳನ್ನ ಕೊಡಿ. ಆ ಹಲಗೆಗಳನ್ನ ಕಾಲಿಗೆ ಆ ಕಡೆ ಈ ಕಡೆ ಇಟ್ಕೊಂಡು ಅದಕ್ಕೆ ಎರಡೂ ಭಾಗಗಳಲ್ಲಿಟ್ಟು ಬಟ್ಟೆಯಿಂದ ಬಲವಾಗಿ ಬೀರ್ಕೋಬೇಕಾಗಿದೆ ಅಂತ ಕೇಳಿದ. ಹಾಗಾಗಿ ಆ ಮುದುಕಿ ಎರಡು ಸಣ್ಣ ಹಲಗೆಗಳನ್ನ ಕೊಡ್ತಾಳೆ. ಅದನ್ನ ಕಾಲಿಗೆ ಹಾಕಿಕೊಂಡು ಬಟ್ಟೆಯನ್ನು ಬಲವಾಗಿ ಬಿಗಿದುಕೊಂಡ. ಆ ಸಂದರ್ಭಕ್ಕೆ ಆತನಿಗೆ ಅವನ ಕಾಲು, ಆ ಕಾಲಿನ ಒಳಗಡೆ ಇರತಕ್ಕಂಥ ಎಲುಬು ತುಂಡಾಗಿಲ್ಲ ಅನ್ನುವ ವಿಚಾರ ಗೊತ್ತಾಯಿತು. ಎಲುಬು ಕಟ್ಟಾಗಿಲ್ಲ ಅಂತ ಅನ್ಕೊಂಡು ಮತ್ತೆ ಕೇಳ್ತಾನೆ. ಅಮ್ಮ, ನಾನು ನಿಮ್ಮ ಮನೆಗೆ ಬರುವುದು ಸ್ವಲ್ಪ ತಡ ಆಗಿದ್ದು ಸಹಿತವಾಗಿ ನಿಮ್ಮ ಸೊಸೆಯೂ ಬದುಕ್ತಾ ಇರಲಿಲ್ಲ. ನಿಮ್ಮ ಸೊಸೆಯೂ ಕೂಡ ಬದುಕ್ತಾನೇ ಇರಲಿಲ್ಲ ಅನ್ನೋ ಮಾತನ್ನ ಹೇಳ್ತಾನೆ. ಯಾಕಂತಂದ್ರೆ ಅದು ಹೆರಿಗೆಯ ನೋವು ತುಂಬಾ ತೀವ್ರತೆಯಾಗಿತ್ತು. ಅಲ್ಲಿ ಸ್ಥೂಲಗಿತ್ತಿಯೂ ಇರಲಿಲ್ಲ. ಈ ಮುದುಕಿಗೆ ಹೆರಿಗೆಯನ್ನು ಹೇಗೆ ಮಾಡಿಸಿಕೊಳ್ಬೇಕು ಅನ್ನೋದು ಗೊತ್ತಿಲ್ಲ. ಈ ರಾಯಿಲ ಒಬ್ಬ ಡಾಕ್ಟರ್ ಆಗಿದ್ದ ಕಾರಣಕ್ಕಾಗಿ ಅಲ್ಲಿ ಆ ಹೆಣ್ಣುಗಳ ಪ್ರಾಣ ಉಳಿಯುವಂತದ್ದಾಯಿತು. ಒಂದು ವೇಳೆ ಎಲ್ಲಾ ಶಸ್ತ್ರಚಿಕಿತ್ಸಾ ಸಲಕರಣೆಗಳು ಅಲ್ಲಿ ಇದ್ದಿದ್ರೆ, ಅವನ ಜೊತೆಯಲ್ಲಿ ಇದ್ದಿದ್ರೆ ಆ ಮಗುವನ್ನು ಕೂಡ ಇವರು ಬದುಕಿಸ್ತಾ ಇದ್ದ. ಯಾವುದೇ ರೀತಿಯ ಇರಲಿಲ್ಲ. ಮನೆಯಲ್ಲಿ ಯಾವ ರೀತಿ ಇರ್ತವೆ? ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಮಗು ಉಳಿತಾ ಇತ್ತು. ನಾನು ಹೇಗೋ ಮಾಡಿ ನಿಮ್ಮ ಸೊಸೆಯನ್ನ ಪರೀಕ್ಷಿದ್ದೀನಿ. ಈಗ ನನಗೆ ತುಂಬಾ ಆಯಾಸ, ತುಂಬಾ ಸುಸ್ತಾಗಿದೆ. ಯಾಕಾಗಿದೆ ಗೊತ್ತಾ? ಅವನು ಬಹಳಷ್ಟು ನೀರಿನಲ್ಲಿ ತನ್ನ ಕಾಲಿನ ನೋವನ್ನು ಲೆಕ್ಕಿಸದೆ ಈಜುತ್ತಾ ಕತ್ತಲಿನಲ್ಲಿ ಬಂದಿದ್ದಾನೆ. ಮತ್ತೆ ತೆವಳುತ್ತಾ ಮನೆ ತನಕನೂ ಕೂಡ ಎಷ್ಟೊತ್ತಿನವರೆಗೂ ಬಂದಿದ್ದಾನೆ. ಅದರಲ್ಲೂ ಮಳೆ ಜೋರಾಗಿ ಬರ್ತಾ ಇದೆ. ಅಷ್ಟಾದರೂ ಕೂಡ ತನ್ನ ಕಾಲಿನ ನೋವಿನಲ್ಲಿ ಆ ಹೆಣ್ಣುಗಳ ಆರೈಕೆಯನ್ನು ಕೂಡ ಮಾಡಿದ್ದಾನೆ. ಇಷ್ಟಾದರೂ ಕೂಡ ಮತ್ತೆ ಅವನಿಗೆ ಸುಸ್ತು ಆಗದೆ ಇರುತ್ತಾ, ತುಂಬಾ ಸುಸ್ತಾಗಿದ್ದು. ಹಾಗಾಗಿ ಆತ ನನಗೆ ಸ್ವಲ್ಪ ಮಲ್ಕೊಳ್ಳಿಕ್ಕೆ ಇಲ್ಲೇ ಜಾಗ ಕೊಡಿಯಮ್ಮ ಅಂತ ಕೇಳಿದ. ವಿದ್ಯಾರ್ಥಿಗಳೇ ನೋಡಿ, ನಾವು ಎಲ್ಲರ ಸಹಾಯ ಮಾಡಬೇಕು ಅಂತಂದ್ರೆ ಉದಾರ ಮನೋಭಾವನೆ ಇರಬೇಕು. ಯಾವುದೇ ಸ್ವಾರ್ಥ ಮನೋಭಾವನೆ ಇರಬಾರ್ದು. ಆದ್ರೆ ಈ ರಾಹಿಲ ಸ್ವಾರ್ಥ ಮನೋಭಾವನೆ ಇಟ್ಕೊಂಡೇ ಇಲ್ಲ. ಯಾಕೆ ಹೇಳ್ರಿ? ಇದು ನಮ್ಮ ದೇಶ ಅಲ್ಲ ಅನ್ನೋದು ಕೂಡ ಅವನಿಗೆ ಗೊತ್ತಾಗ್ತಾ ಇದೆ. ನನ್ನ ವೈರಿಯ ದೇಶ ಅಂತಕ್ಕಂಥದ್ದು ಆತನಿಗೆ ಗೊತ್ತಾಗ್ತಾ ಇದೆ. ಆದರೂ ಕೂಡ ನಾನು ಒಂದು ಸಹಾಯ ಮಾಡಬಾರ್ದು ಅಂತಲ್ಲ, ಮನುಷ್ಯತ್ವವನ್ನು ಇಟ್ಟುಕೊಂಡು ಆ ವ್ಯಕ್ತಿ ಸ್ವಾರ್ಥ ಮನೋಭಾವನೆನ ಬಿಟ್ಟು ಅಲ್ಲಿ ಒಂದು ಜೀವವನ್ನು ಉಳಿಸಿದ್ದಾನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಆದ್ರೆ ಈ ಮುದುಕಿ ನೋಡಿ ಯಾವ ರೀತಿ ಸಂದೇಹವನ್ನು ವ್ಯಕ್ತಪಡಿಸ್ತಾಳೆ ಅಂತಕ್ಕಂಥದ್ದು. ಇಷ್ಟು ಸಹಾಯ ಮಾಡಿದರೂ ಕೂಡ ಆತನ ಮೇಲೆ ಆ
ಪ್ರಶ್ನಿಸಿದಳು, ಯಾರೀತ? ತಮ್ಮವನೇ ಅಥವಾ ವೈರಿ ದೇಶದವನೇ? ಅವಳಿಗೆ ಯಾರಾದರೇನು ನಮ್ಮ ಮನೆಗೆ ಆಪತ್ ಬಾಂಧವರ ರೀತಿ ಒಮ್ಮಿಂದೊಮ್ಮೆ ಬಂದು ನಮಗೆ ಸಹಾಯ ಮಾಡಿದ್ದಾರೆ. ಈ ರೀತಿ ಸಹಾಯ ಮಾಡಿರುವ ವ್ಯಕ್ತಿಯನ್ನು ನಾವು ಯಾವುದೇ ರೀತಿಯ ಸಂದೇಹ ಅನುಮಾನಗಳನ್ನು ವ್ಯಕ್ತಪಡಿಸಬಾರದು ಅಂತಕ್ಕಂಥದ್ದು ಆ ಮುದುಕಿಗೆ ಬರ್ತಾನೇ ಇಲ್ಲ. ಇಷ್ಟಾದರೂ ಸಹಿತ ಯಾರು ಇರ್ಬೋದು? ಈ ವ್ಯಕ್ತಿ ಯಾರು? ನಮ್ಮ ದೇಶದವನು ಅಥವಾ ನಮ್ಮ ಶತ್ರು ರಾಷ್ಟ್ರದವನು ಅಂತಕ್ಕಂತಹ ಅನುಮಾನ ಇನ್ನೂ ಕಾಡ್ತಾ ಇದೆ. ಆ ಅನುಮಾನ ಅಂತಕ್ಕಂಥದ್ದು ಅವಳಿಂದ ಪದೇ 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 ಬರ್ತಾನೆ ಇದೆ. ಅದು ಬರಬಾರ್ದಾಗಿತ್ತು ಆ ಹೆಣ್ಣುಗಳಿಗೆ. ಯಾರಾದ್ರೇನು ನಮ್ಗೆ ಸಹಾಯ ಮಾಡಿದವರು ನಮ್ಮವರು. ನಾವು ಕೆಲವೊಮ್ಮೆ ಹೇಳ್ತಿರ್ತೇವೆ, ನಮ್ಮ ಸಂಬಂಧಿಕರು ನಮ್ಗೆ ಸಹಾಯ ಮಾಡ್ತಾರೆ ಅಂತ. ನಮ್ಮವರಿದ್ದಾರೆ, ನಮ್ಗೆ ಯಾವ ತೊಂದರೆ ಇಲ್ಲ ಅಂತ ಹೇಳ್ತಿರ್ತೀವಿ ಅಷ್ಟೇ. ಆದ್ರೆ ನಮ್ಮವ್ರು ನಮಗೆ ನಾವು ಏನು ನಿರೀಕ್ಷೆ ಇಟ್ಕೊಂಡಿರ್ತೀವಿ, ಯಾರನ್ನ ನಂಬಿರ್ತೀವಿ, ಅವರಿಂದ ಸಹಾಯ ಆಗ್ತಾನೇ ಇರೋದಿಲ್ಲ. ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿರ್ತೀವಿ, ನಮಗೆ ಆಗುತ್ತೆ ಅನುಕೂಲ ಆಗುವುದು, ಅದು ಅನುಕೂಲ ಆಗುವುದೇ ಇಲ್ಲ. ಕೊನೆಗೆ ನಮ್ಮವರಲ್ಲ, ಅವ್ರು ಯಾರೋ ಗೊತ್ತಿಲ್ಲ, ಅವರಿಂದ ನಮಗೇನಾಗುತ್ತೆ ಅಂತ ಏನು ಅನ್ಕೊಂಡಿರ್ತೀವಿಯೋ ಆ ನಮ್ಮ ತೊಂದರೆಯ ಸಮಯದಲ್ಲಿ ಅವರೇ ನಮಗೆ ಸಹಾಯ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಮ್ಮವರು ಅಂತ ನಾವು ಯಾರನ್ನು ಕರಿಬೇಕು? ನಮ್ಮ ರಕ್ತ ಸಂಬಂಧಿಗಳನ್ನು ಅಥವಾ ಹೊರಗಿನ ಜನರು? ನಮ್ಮ ಪ್ರಕಾರ ಹೇಳುವುದು ಯಾವುದು ಅಂತಂದ್ರೆ, ರಕ್ತ ಸಂಬಂಧ ಅನ್ನೋದೇ ಮುಖ್ಯ ಅಲ್ಲ. ನಿಜವಾಗಲೂ ನಮಗೆ ಕಷ್ಟ ಕಾಲದಲ್ಲಿ ಯಾರು ಸಹಾಯ ಮಾಡುತ್ತಾರೆಯೋ ಅವರೇ ನಮ್ಮ ಸಂಬಂಧಿಗಳು. ಯಾರು ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ಇನ್ನಷ್ಟು ತೊಂದರೆಯನ್ನ ಕೊಡುತ್ತಾರೋ ಅವರು ನಮ್ಮ ಸಂಬಂಧಿಗಳು ಅಲ್ಲ. ರಕ್ತ ಸಂಬಂಧಿಗಳಾದವರೇ ಚಲಿಸಿಕೊಡುತ್ತೆ. ಹಾಗಾಗಿ ನಾವು ಯಾರನ್ನು ಕೂಡ ನಮ್ಮವರು ಅನ್ಬೇಕು ಅಂತಂದ್ರೆ, ಒಳ್ಳೆಯ ಭಾವನೆಯನ್ನು ನಮ್ಮ ಜೊತೆ ಯಾರು ಹೊಂದಿರುತ್ತಾರೆಯೋ ಅವರು ನಮ್ಮವರು. ಹಾಗಾಗಿ ಮಹಾತ್ಮರು ಹೇಳಿದ್ದಾರೆ, ಯಾರು ನಮಗೆ ಒಳ್ಳೆಯದು ಮಾಡ್ತಾರೋ ನಮ್ಮವರಾಗ್ತಾರಪ್ಪ, ಯಾರು ನಮಗೆ ಕೇಡನ್ನು ಬಯಸ್ತಾರೆ ಅವರು ನಮ್ಮವರಾದರೂ ಸಹಿತವಾಗಿ ಅವರು ನಮ್ಮವರಾಗಿರೋದಿಲ್ಲ. ನಾವು ಯಾರನ್ನು ದೂಷಣೆ ಮಾಡಬಾರ್ದು. ಅಂದ್ರೆ ನಮ್ಮವರು ಅಂತಂದ್ರೆ ನಮಗೆ ಒಳ್ಳೆಯದನ್ನು ಬಯಸ್ತಿರ್ತಾರೆ. ನಾವು ಅಷ್ಟೇ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಬಯಸಬೇಕು. ನಮ್ಗೆ ಯಾರೇ ಕೇಡನ್ನು ಬಯಸಿದ್ರು ಕೂಡ ಅವರಿಗೆ ಮುಂದೆ ನಾವು ಒಳ್ಳೆಯದನ್ನೇ ಮಾಡ್ತಾನೆ ಇರಬೇಕು. ಅವ್ರು ಒಂದ್ಸಲ ಕೆಟ್ಟದ್ದು ಮಾಡ್ತಾರೆ, 2 ಸಲ ಮಾಡ್ತಾರೆ, 3 ಸಲ ಮಾಡ್ತಾರೆ ಅಷ್ಟೇ. ಕೊನೆಗೆ ನಾನು ಎಷ್ಟೇ ಅವರಿಗೆ ಕೇಡನ್ನು ಬಯಸಿದ್ರು ಅವ್ರ ಬಗ್ಗೆ ಮತ್ತು ಒಳ್ಳೆ ಅಭಿಪ್ರಾಯ ಇಟ್ಕೊಳ್ತಾರೆ ಅಂತಂದು ಅವರಿಗೆ ಅಸಹ್ಯ ಆಗಿ ಮುಂದೆ ಆ ರೀತಿ ಮಾಡುತ್ತಾರೆ. ಸಮಾಧಾನ ಇರಬೇಕು. ಹಾಗೆ ರಾಯನ ಗುಣ ಯಾವ ರೀತಿ ಇದೆಯಲ್ಲ ಆ ರೀತಿ ಉಪಕಾರ ಮಾಡ್ತಕ್ಕಂಥ ಗುಣವನ್ನು ನಾವೆಲ್ಲರೂ ಹೊಂದಬೇಕು. ಈಗ ನೋಡಿ ವಿದ್ಯಾರ್ಥಿಗಳೇ, ಅಲ್ಲೇ ಈ ಮುದುಕಿಯ ಮನೆಗೆ ಬಂದ್ರು ಒಂದಿಷ್ಟು ಜನ ಸೈನಿಕರು. ಟಕ್ 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 ಪುನಃ ಶಬ್ದ, ಜೊತೆಯಲ್ಲಿ ಯಾರದೊಳಗೆ ಬಾಗಿಲು ತೆಗೆಯಿರಿ ಎಂಬ ಅಧಿಕಾರವಾಣಿ. ಮೊದಲು ಟಕ್ ಟಕ್ ಅಂತ ಶಬ್ದ ಬಂದಿರೋದು ಯಾವಾಗ ಅಂತಂದ್ರೆ ಈ ರಾಯನ ಬಂದಾಗ. ಇವನು ಒಳಗಡೆ ಬಂದ, ಆ ಹೆಣ್ಣುಗಳಿಗೆ ಹೆರಿಗೆ ಆಯಿತು, ತನ್ನ ಕಾಲಾರೈಕೆ ಮಾಡಿಕೊಂಡ. ಇನ್ನೇನು ತಾನು ಸುಸ್ತನ್ನ ಕಳ್ಕೋಬೇಕು, ಒಂದಿಷ್ಟು ಮಲ್ಕೊಂಡು ಸ್ವಲ್ಪ ಮಲ್ಕೊಂಡು ತನ್ನ ಆಯಾಸವನ್ನ ಕಡಿಮೆ ಮಾಡ್ಕೋಬೇಕು ಅನ್ನೋ ಸಂದರ್ಭದಲ್ಲಿ ಮತ್ತೊಂದ್ಸಾರಿ ಬಾಗಿಲು ಬೆಳೆದು ಟಕ್ 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 ಶಬ್ದ ಬಂತು. ಅದರ ಜೊತೆಗೇನೆ, ಆ ಶಬ್ದದ ಜೊತೆಗೇನೆ ಯಾರದು ಒಳಗೆ, ಯಾರಿದ್ರ ಒಳಗೆ ಅಂತ ಕೇಳ್ಬಿಟ್ರು. ಬಾಗಿಲು ತೆಗೀರಿ ಅಂತ. ಅದು ಸಮಾಧಾನದಿಂದ ಇರುವ ಮಾತಂತೂ ಅಲ್ವೇ ಅಲ್ಲ, ಅಧಿಕಾರದಿಂದ. ಯಾರದು ಒಳಗೆ ಬಾಗಿಲು ತೆಗೀರಿ, ಈ ರೀತಿ ತುಂಬಾ ಅಧಿಕಾರದಿಂದ ಮುದುಕಿಯ ಸಂದೇಹ ನಿಜವಾಗಿತ್ತು. ಬಂದಿದ್ದಾಗ ತಮ್ಮವನಲ್ಲ, ತಮ್ಮ ದೇಶಕ್ಕೆ ತಮಗೆ ದ್ರೋಹ ಬಗೆಯುವವನು. ಕ್ಷಣ ಕಾಲ ಆಕೆಯ ಕಣ್ಣುಗಳು ರೋಷದಿಂದ ಕೆರಳಿದವು. ಬಾಗಿಲ ಬಳಿ ಸಮೀಪಿಸುತ್ತಾ ಆಕೆ ಆತನ ಮುಖ ನೋಡಿದಳು.
ಮುದುಕಿ ಇಲ್ಲಿ ತನಕ ಏನೇನ್ ಸಂದೇಹವನ್ನ ಅನುಮಾನವನ್ನ ವ್ಯಕ್ತಪಡಿಸಿದ್ದಳೋ ಅದು ನಿಜ ಆಗಿತ್ತು. ರೋಷ ಅಂತಂದ್ರೆ ಸಿಟ್ಟು. ರೋಷ ಅಂತಂದ್ರೆ ಸಿಟ್ಟು, ಕೋಪ. ಆ ಮುದುಕಿ ಹೇಳ್ಕೊಂತಾಳೆ ಮನಸ್ಸಿನಲ್ಲಿ, ಈ ವ್ಯಕ್ತಿ ನಮಗೂ ತೊಂದರೆ ಕೊಡುವವನು, ನಮಗೆ ದ್ರೋಹ ಬಗೆಯಲಿಕ್ಕೆ ಬಂದಾನೆ, ನನಗಷ್ಟೇ ಅಲ್ಲ ನಮ್ಮ ದೇಶಕ್ಕೂ ದ್ರೋಹ ಬಗೆಯುವ ವ್ಯಕ್ತಿ ಅಂತ ಹೇಳಿ ಎಷ್ಟರ ಮಟ್ಟಿಗೆ ನಿಜ ಆ ಮುದುಕಿ ಹೇಳ್ತಕ್ಕಂಥದ್ದು. ಅವನು ಯುದ್ಧ ಮಾಡ್ತಕ್ಕಂಥದ್ದು ಸೈನಿಕರ ಜೊತೆಗೆ, ಆದ್ರೆ ಇವಳು ತನಗೆ ದ್ರೋಹ ಬಗೆಯುವವನು ಅಂತ ಯಾಕೆ ಅನ್ಕೋಬೇಕು ಮನಸ್ಸಲ್ಲಿ? ತಪ್ಪು. ಅವನು ಆ ರಾಯನನ್ನು ಈ ಮುದುಕಿಯ ದ್ರೋಹವನ್ನ ಮಾಡ್ಬೇಕು ಅನ್ಕೊಂಡಿದ್ರೆ ಆ ಮುದುಕಿಯ ಸೊಸೆಗೆ ಹೆರಿಗೆಯ ಸಂದರ್ಭದಲ್ಲಿ ಸಹಾಯ ಮಾಡ್ತಾ ಇದೆಯಲ್ಲ, ಮೇಲ್ನೋಟಕ್ಕೆ ಗೊತ್ತಾಗತ್ತೆ ಈ ಮುದುಕಿ ಯಾವ ರೀತಿಯ ಅನುಮಾನವನ್ನು ವ್ಯಕ್ತಪಡಿಸಿದ್ದಾಳೆ ಅಂತ. ಸಹಾಯ ಮಾಡಿದರೂ ಸಹಿತವಾಗಿ ಸಹಾಯದ ಗುಣವನ್ನ ಈ ಮುದುಕಿ ತನ್ನ ಮನಸ್ಸಿಗೆ ಇಟ್ಕೊಂಡಿಲ್ಲ. ಮುಂದೆ ಒಂದು ಕ್ಷಣ ಕಾಲ ಆಕೆಯ ಕಣ್ಣುಗಳು ಈ ರಾಯನನ್ನು ನೋಡಿ ತುಂಬಾ ಸಿಟ್ಟು ಬಂದವರ ರೀತಿಯಲ್ಲಿ ಕಣ್ಣನ್ನು ತೆಗೆದು ನೋಡಿದಳು. ಕಣ್ಣರಳಿಸಿ ನೋಡಿದಳು, ಸಿಟ್ಟಿನಿಂದ ನೋಡಿದಳು, ಕೋಪದಿಂದ ನೋಡಿದಳು. ಬಾಗಿಲ ಬಳಿ ಹೋಗಿ ಇನ್ನೇನು ಬಾಗಿಲ ಹತ್ರ ಹೋಗಿಯೇ ಬಿಟ್ಟಳು. ಆಮೇಲೆ ಹಿಂಗೆ ತಿರುಗಿ ನೋಡ್ತಾಳೆ, ರಾಗಿಲನ ಮುಖವನ್ನ ನೋಡ್ತಾಳೆ. ಯಾಕೋ ಏನೋ ಗೊತ್ತಿಲ್ಲ, ಆ ಕಣ್ಣನ್ನ ಅರಳಿಸಿ ರೋಷದಿಂದ ನೋಡಿರ್ತಕ್ಕಂಥ ಆ ಮುದುಕಿ ಬಾಗಿಲ ತೆಗೆದು ಇವನನ್ನ ಬಂದಿರ್ತಕ್ಕಂಥ ಆ ಸೈನಿಕರ ಕೈಯಲ್ಲಿ ಇವನನ್ನ ಕೊಡಬೇಕು ಇಡಿಸಿ ಅಂತೇಳಿ ಅನ್ಕೊಂಡು ಹೋಗಿರ್ತಕ್ಕಂಥ ಮುದುಕಿ ಆ ಬಾಗಿಲ ಹತ್ರ ಹೋಗು, ಬಾಗಿಲ ತೆಗೆಯಬೇಕು ಅನ್ನೋ ಸಂದರ್ಭದಲ್ಲಿ ಏನ್ ತಿಳಿತೋ ಗೊತ್ತಿಲ್ಲ, ಒಂದು ಕ್ಷಣ ಈ ರಾಯಿನ ಮುಖವನ್ನ ಈ ಮುದುಕಿ ನೋಡ್ತಾಳೆ. ಮುಂದೆ ನೋಡಿ, ಓ ಈ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆವೆಯೇ, ಇವೆಯಲ್ಲ ಅಸಹಾಯಕತೆಯ ಆದಯನಿಯನ್ನುತ್ತ ಆತ ಬಾಗಿಲು ತೆರೆಯಬೇಡಿ ಎಂದು ಕೈ ಸಂಜ್ಞೆ ಮಾಡಿದ. ಬಾಗಿಲ ಸಮೀಪ ಹೋಗಿ ರಾಯನ ಮುಖವನ್ನ ಈ ಮುದುಕಿ ನೋಡ್ತಾಳೆ. ನೋಡಿದ ತಕ್ಷಣವೇ ಅವಳಿಗೆ ನೆನಪಾಯಿತು, ಈ ಮುದುಕಿಯ ಮಗನ ಕಣ್ಣುಗಳು ನೆನಪಾದವು. ಇವಳು ನೋಡಿದ್ದು ರಾಯಿಲನ ಕಣ್ಣುಗಳನ್ನ, ಆ ಕಣ್ಣುಗಳು ತನ್ನ ಮಗನ ಕಣ್ಣುಗಳಂತೆ ಈ ಮುದುಕಿಗೆ ಕಂಡವು. ಅವಾಗ ಈ ಮುದುಕಿಗೆ ತನ್ನ ಮಗನ ನೆನಪಾಯಿತು. ರಾಯಿಲನನ್ನ ತನ್ನ ಮಗನ ರೂಪದಲ್ಲಿ ಕಂಡಳು. ಆ ರಾಯಿಲನ ಕಣ್ಣುಗಳಲ್ಲಿ ಅಸಹಾಯಕತೆ ಇತ್ತು, ದಯನೀಯ ನೋಟವಿತ್ತು. ಏನು ದಯನೀಯ ನೋಟ, ಬಾಯಿ ತೆಗೆಯಬೇಡ, ನನಗೆ ಸಹಾಯ ಮಾಡು ಅಮ್ಮ, ನನಗೆ ಸಹಾಯ ಮಾಡು ಅಂತಕ್ಕಂತಹ ವಿಚಾರ ಆ ರಾಯಿನ ಕಣ್ಣಿನಿಂದ ಹೊರಗೆ ಸೂಸ್ತಾ ಇತ್ತು. ಆವಾಗ ಆ ರಾಯಿಲ ಹೇಳ್ತಾನೆ, ಬಾಗಿಲು ತೆರೆಯಬೇಡಿ ಅಂತೇಳಿ ಕೈಯಿಂದ ಸನ್ನೆಯನ್ನ ಮಾಡ್ತಾನೆ. ರಾಹಿಲ, ಬಾಗಿಲು ತೆಗೆಯಬೇಡಮ್ಮ ಎಂಬ ಸನ್ನೆಯನ್ನ ಆ ರಾಹಿಲ ಆ ಮುದುಕಿಗೆ ಮಾಡ್ತಾನೆ. ಅವಾಗ ಮತ್ತೊಂದು ಸಾರಿ ಅವ್ರು ಹೇಳ್ತಾರೆ, ಬಂದವರು ಹೊರಗಡೆ ನಿಂತ್ಕೊಂಡಿರ್ತಕ್ಕಂಥವ್ರು ಹೇಳ್ತಾರೆ, ನೋಡಿ ಬಾಗಿಲು ತೆಗೆಯಿರಿ. ಈ ಬಾರಿ ಗರ್ಜನೆಯಾಗಿ ಬಂತು ಹೊರಗಿನ ಧ್ವನಿ. ನಿಶ್ಶಬ್ದವಾಗಿ ರಾಯನನ್ನ ಸೊಸೆ ಮಲಗಿದ ಕೋಣೆಗೆ ಕಳಿಸಿ ಮಂಚದ ಅಡಿಯನ್ನು ತೋರಿಸಿತು. ಬಟ್ಟೆ ಸುತ್ತಿದ ನಿರ್ಜೀವ ಶಿಶುವನ್ನು ಬಾಗಿಲ ಬಳಿ ಮಲಗಿಸಿ ಹೊರಬಂದು ಬಾಗಿಲು ತೆರೆದರು.
ಕೂಗ್ತಿದ್ದಾರೆ ಬಂದಿರ್ತಕ್ಕಂಥ ಹೊರಗಿನವರು. ಅವಾಗ ಈ ಮುದುಕಿ ನಿಶ್ಶಬ್ದವಾಗಿ, ಶಬ್ದ ಇಲ್ಲದೇನೆ ಇದೆ, ರಾಯರಿಗೆ ಸನ್ನೆಯ ಮೂಲಕವಾಗಿ ಹೇಳಿದ್ರು. ಏನ್ ಹೇಳ್ತಾರೆ? ಮಲಗಿದ ಕೋಣೆಗೆ, ನಮ್ಮ ಸೊಸೆ ಮಲಗಿರ್ತಕ್ಕಂಥ ಕೋಣೆಗೆ ಹೋಗಿ ಅವಳು ಮಲಗಿರುವ ಮಂಚದ ಅಡಿಯಲ್ಲಿ ನೀನು ಅಡವಿಕೊಂಡು ಮಲಗಿದ್ದು ಅಂತ ಕೈ ಮಾಡಿ ತೋರಿಸಿದೆ. ಯಾಕಂತಂದ್ರೆ ಬಂದಿರ್ತಕ್ಕಂಥವ್ರು ಮನೆಯನ್ನ ತಪಾಸಣೆ ಮಾಡಿದ ಸಹಿತವಾಗಿ ಯಾವುದೋ ಒಂದು ರೂಪದಲ್ಲಿ ಅವನನ್ನ ಬಚಾವ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಅವಕಾಶ ಇತ್ತು. ಬೇರೆ ಕಡೆ ಇದ್ರೆ ನೇರವಾಗಿ ಆತ್ಮನನ್ನ ರಾಯನನ್ನ ಈ ಬಂದಿರ್ತಕ್ಕಂಥ ನೋಡಬಹುದು. ಅದೇ ಮನಸ್ಸಿನಲ್ಲಿ ಅದೇ ಎಷ್ಟೋ ಒಂದಿಷ್ಟು ಕಾಣದೇ ಇರ್ತಕ್ಕಂಥ ಮಂಚದಲ್ಲಿ. ಹಾಗಾಗಿ ಸ್ವಲ್ಪನಾದ್ರೂ ಕೂಡ ಬಚಾವ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಈ ಹುಡುಗಿ ಅವನಿಗೆ ಸೊಸೆ ಮಲಗಿರುವ ಕೋಣೆಯ ಮಂಚದ ಅಡಿಯಲ್ಲಿ ನೀನು ಪಲ್ಕೋ ಅಂತ ಹೇಳಿ ಸನ್ನೆ ಮಾಡ್ತಾರೆ. ಬಟ್ಟೆ ಸುತ್ತಲ ಜೀವ ಶಿಶುವನ್ನ ಬಾಗಿಲ ಬಳಿ ಮಲಗಿಸಿ ಹೊರಬಂದು ಸತ್ತಿರ್ತಕ್ಕಂಥ ಮಗು ಇತ್ತಲ್ಲ, ಆ ಮಗುವನ್ನ ಮೊದಲೇ ಸ್ನಾನ ಮಾಡಿಸಿ ಬಟ್ಟೆ ಸುತ್ತಿಟ್ಟು ಇನ್ನೇನು ಬಾಗಿಲನ್ನ ತೆಗೆಯಿರಿ ಅಂತೇಳಿ ಹೊರಗಿನಿಂದ ಬರತಕ್ಕಂಥ ಖರ್ಚನೆ ಎದುರಿಗೆ ಬಾಗಿಲ ತೆಗಿಬೇಕು ಅಂತಂದು ಬರುವ ಸಂದರ್ಭದಲ್ಲಿ ಈ ಮುದುಕಿ ಸತ್ತಿರ್ತಕ್ಕಂಥ ಮಗುವನ್ನ ತೆಗೆದುಕೊಂಡು ಆ ಬಟ್ಟೆ ಸತ್ತಿರುವ ಮಗುವನ್ನ ಬಾಗಿಲ ಪಕ್ಕದಲ್ಲಿ ಇಟ್ಟು ಬಾಗಿಲನ್ನ ತೆಗಿತಾರೆ. ಅಲ್ಲೇ ಆ ಮಗುವನ್ನ ಇಟ್ಟು ಬಾಗಿಲನ್ನ ತೆಗಿತಾರೆ. ನೋಡಿ, ಮುಂದೆ ಸೈನಿಕರ ಉಡುಪಿನಲ್ಲಿದ್ದ 4 ಜನರು, ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ ಎಂದು ಕೇಳುತ್ತಾ ಒಳನುಗ್ಗಿದರು. ನೋಡಿ, ಅಲ್ಲಿ ಬಂದಿರ್ತಕ್ಕಂಥವ್ರು ಯಾರು ಅಂದ್ರೆ ಅದೇ ದೇಶದ ಸೈನಿಕರು. ಅದೇ ದೇಶದ ಸೈನಿಕರು ಬಂದು 4-5 ಜನ ಇದ್ದಾರೆ. ಈ ಹುಡುಗಿಯನ್ನ ಕೇಳಿದರು, ಯಾರಾದರೂ ಗಾಯಗೊಂಡಿರ್ತಕ್ಕಂಥ ಸೈನಿಕರು ಈ ಕಡೆ ಬಂದಿದ್ದಾರಾ? ಬಂದಿದ್ರೆ ಹೇಳು ಅಂತ ಹೇಳಿ ಮನೆ ಒಳಗಡೆಯೇ ನುಗ್ಗಕ್ಕೆ ಪ್ರಾರಂಭ ಮಾಡ್ತಾರೆ. ಅವ್ರಿಗೆ ಅನುಮಾನ ಇದೆ ಅದು. ಯಾಕಂದ್ರೆ ಆ ವಿಮಾನವನ್ನ ಬಾಂಬಿನ ಮೂಲಕವಾಗಿ ಹೊಡೆದು ಉರುಳಿಸಿದ್ದೇ ಇವರು ಅನ್ನೋದು ಅವರಿಗೆ ಖಾತ್ರಿಯಾಗಿದೆ. ಹಾಗಾಗಿ ಅಲ್ಲಿದ್ದವರು ಹೇಗಾದರೂ ಪ್ರಾಣವನ್ನು ಉಳಿಸಿಕೊಂಡು ಈ ಕಡೆ ಬಂದು ನೀರಿನಲ್ಲಿ ಬಿದ್ದು ವೇಣುವಾಗಿ ಈ ಕಡೆ ಬಂದಿರ್ಬೋದೇನೋ ಅಂತ. ಮೊದಲೇದು ವಿಮಾನದಲ್ಲಿದ್ದ ಬಿದ್ದಿರ್ತಕ್ಕಂಥ ಉಳಿಯೋದೇ ಇಲ್ಲ, ಬರ್ತದೇ ಇಲ್ಲ. ಆದ್ರೂ ಸಹಿತ ನೀರಿನಲ್ಲಿ ಬಿದ್ದಿರ್ತಕ್ಕಂಥದನ್ನ ಅವರು ಗಮನಿಸಿರ್ತಕ್ಕಂಥವ್ರು ಬಹುಶಃ ನೀರಿನಲ್ಲಿ ಬಿದ್ದರೆ ಸಾಯೋದಿಲ್ಲ, ಈಜುತ್ತಾ ಈ ಮನೆಯ ಒಳಗಡೆ ಬಂದಿರ್ಬೋದೇನೋ ಅಂತಕ್ಕಂಥ ಅನುಮಾನ. ಹಾಗಾಗಿ ಆ ಮನೆಯ ಒಳಗಡೆಗೆ ನುಗ್ತಾರೆ. ಅವಾಗ ಆ ಮುದುಕಿ ಹೇಳ್ತಾರೆ, ಇಲ್ಲವಲ್ಲ, ಮುದುಕಿ ನುಡಿದಳು, ನಮ್ಮವರೇ ಅಥವಾ ಆ ಕಡೆಯವರೇ ಎಂದೂ ತಿಳಿದು. ಅವಾಗ ಮುದುಕಿ, ಯಾರಾದರೂ ಸೈನಿಕನ ಉಡುಪನ್ನ ಧರಿಸಿರ್ತಕ್ಕಂಥವ್ರು ಇಲ್ಲಿಗೆ ಬಂದಿದ್ದಾರೆಯೇ ಎಂದು ಕೇಳಿದಾಗ, ಇಲ್ಲ, ನಮ್ಮ ಮನೆಗೆ ಯಾರು ಬಂದಿಲ್ಲ ಅಂತ ಹೇಳಿ. ಇಲ್ಲಿ ಯಾರು ಬರ್ತಾರೆ? ಯಾರು ಬಂದಿಲ್ಲಪ್ಪ ಅಂತ ಹೇಳಿ ಅಷ್ಟಾಗಿ ಕೇಳ್ತಾರೆ ಈ ಮುದುಕಿ. ನಮ್ಮವ್ರು ಬಂದಾರ ಅಥವಾ ಆ ಕಡೆಯವ್ರು ಬಂದಾರ ಅಂತ ಕೇಳಕತ್ತೀರಿ ನೀವು ಅಂತೀವಿ. ನಮ್ಮವ್ರು ಬಂದಿದ್ದಾರೆಯೋ ಅಥವಾ ಆ ಕಡೆಯವರು ಬಂದಿದ್ದಾರೆಯೋ ಅಂತ ಕೇಳ್ತಿದ್ರಿ ನೀವು, ಯಾರು ಬಂದಾರೆ ಅಂತ ಕೇಳ್ತಿದ್ದೀರಿ ಅನ್ನೋ ಮಾತನ್ನ ಮುದುಕಿ ಕೇಳಿದ್ರು. ಆ ಕಡೆಯವರು ನಮ್ಮ ಮೇಲೆ ದಾಳಿ ಮಾಡಲು ಬಂದವರು, ಅಷ್ಟರಲ್ಲಿ ನಾವು ವಿಮಾನವನ್ನ ಹೊಡೆದು ಉರುಳಿಸಿದೆವು ಎಂದು ಒಬ್ಬನು ಎಂದಾಗ ಇನ್ನೊಬ್ಬನು, ಅದರಲ್ಲಿದ್ದವರು ಬದುಕಿರಲಾರರು, ಈ ನದಿಯಲ್ಲಿ ಬಿದ್ದರೂ ಬದುಕುವ ಸಾಧ್ಯತೆ ಇಲ್ಲ, ನಾವು ಈ ಕತ್ತಲಲ್ಲಿ ವ್ಯರ್ಥ ಪ್ರಯತ್ನ ಮಾಡಬೇಕಷ್ಟೇ ಎಂದು. ಅವಾಗ ಯಾವ ಕಡೆಯವರಪ್ಪ ಈ ಕಡೆ ಬದುಕಿ ಕೇಳಬೇಕಿದ್ದಿರಲಿಲ್ಲ
ನಿಮ್ಗೆ ಅಂತ ಮುದುಕಿ ಕೇಳಿದಾಗ ಅವ್ರು ಹೇಳ್ತಾರೆ, ಆ ಕಡೆಯವರಮ್ಮ, ಆ ಕಡೆಯವರು ಅಂತಂದ್ರೆ ಇವರಿಗೆ ಆ ಕಡೆ ಅಂತಂದ್ರೆ ಇವರ ಶತ್ರು ರಾಷ್ಟ್ರದವರು ಅಂತ, ನಮ್ಮ ವೈರಿ ರಾಷ್ಟ್ರದವರು, ನಮ್ಮ ಮೇಲೆ ದಾಳಿ ಮಾಡಲು ಬಂದವರು, ಅವ್ರು ಏನಾರ ಈ ಕಡೆ ಬಂದಿದ್ದಾರ ಅಂತ ಕೇಳ್ತಾ ಇದ್ದೀವಿ ಅಂತ. ನಾವು ಅಷ್ಟರಲ್ಲಿಯೇ ಆ ವಿಮಾನವನ್ನ ಹೊಡೆದು ಉರುಳಿಸಿದೀವಿ ಅಂತ ಹೇಳಿ ಒಬ್ಬ ಹೇಳ್ತಾನೆ. ನಾವು ಅವರ ವಿಮಾನವನ್ನ ಹೊಡೆದಾಕಿ ಅದರಾಗಿಂದ ಅವರು ಕೆಳಗೆ ಬಿದ್ದಾರೆ, ಬಿದ್ದಿರ್ತಕ್ಕಂಥವ್ರು ಈ ಕಡೆ ಬಂದಿದ್ದಾರ ಅಂತ ಹೇಳಿ ಕೇಳ್ತಾ ಇದ್ದೀವಿ ಅಂತಂದಾಗ ಒಬ್ಬ ಹೇಳ್ತಾನೆ. ಆದ್ರೆ ಮತ್ತೊಬ್ಬನಂತಾನೆ, ಸರ್ ಅಲ್ಲಿದ್ದವರು ಅಥವಾ ಆ ವಿಮಾನದಲ್ಲಿ ಇರ್ತಕ್ಕಂಥವ್ರು ಬದುಕಲಿಕ್ಕೆ ಚಾನ್ಸೇ ಇಲ್ಲ, ಸಾಧ್ಯತೆನೇ ಇಲ್ಲ ಅನ್ನೋ ಮಾತನ್ನ ಹೇಳ್ತಾನೆ. ಯಾಕಂತಂದ್ರೆ ಆ ವಿಮಾನದಿಂದ ಈ ನದಿಯ ಒಳಗಡೆ ಬಿದ್ದಾರವರು ಬಿದ್ರೂ ಕೂಡ ಅವರು ಬದುಕ್ತಕ್ಕಂಥ ಸಾಧ್ಯತೆಯೂ ಇಲ್ಲ ಅಂತ ಹೇಳ್ತಾರೆ. ನಾವು ಇಂಥ ಕತ್ತಲಲ್ಲಿ ಅವರನ್ನ ಹುಡುಕ್ತೀವಿ ಅಂತಂದ್ರೆ ಅದು ನಮ್ಮ ವ್ಯರ್ಥ ಪ್ರಯತ್ನ ಆಗುತ್ತದೆ ಅಂತ. ನಾವು ಆ ನದಿಯಲ್ಲಿ ಬಿದ್ದರೆ, ಆ ವಿಮಾನದಿಂದ ಮೇಲಿಂದ ಕೆಳಗೆ ನದಿಯಲ್ಲಿ ಬಿದ್ದರೆ, ಬಿದ್ದರೆ ಅವ್ರು ಬದುಕ್ತಾರ. ಒಂದ್ ವೇಳೆ ಗಾಯಗೊಂಡಿರ್ತಾರ ವಿಮಾನ ಹೊಡೆದಿಸಿದಾಗ, ಆ ಗಾಯಗೊಂಡಿರ್ತಕ್ಕಂಥ ವ್ಯಕ್ತಿ ನೀರಿನಲ್ಲಿ ಬಿದ್ದು ಕೂಡ ಆತನಿಗೆ ಈಜುವಂತ ಸಾಮರ್ಥ್ಯವನ್ನು ಕೂಡ ಕಳ್ಕೊಂಡಿರ್ತಾನೆ, ಅವನು ನೀರಿನಲ್ಲಿ ಬಿಡಿಸುತ್ತಿರ್ತಾನೆ. ಅದು ಅದೇ ರೀತಿ ಈ ಕತ್ತಲ್ಲಿ ನಾವು ಅವರನ್ನ ಹುಡುಕ್ತೀವಿ ಅಂತಂದ್ರೆ ಅದು ನಮ್ಮ ವ್ಯರ್ಥ ಪ್ರಯತ್ನ, ತುಂಬಾ ವ್ಯರ್ಥ ಪ್ರಯತ್ನವಾಗುತ್ತದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ಹಾಗಾಗಿ ನಾವು ಆ ಪ್ರಯತ್ನವನ್ನು ಮಾಡುವುದು ಬೇಡ ಅಂತ ಹೇಳಿ ಹೇಳ್ದ. ಆದ್ರೂ ಈ ಮನೆಯಲ್ಲೊಮ್ಮೆ ನೋಡಿಬಿಡಿ, ಅಪ್ಪನೇ ಅಂತ ಉಳಿದವರು ಅದರಲ್ಲಿರ್ತಕ್ಕಂಥವನು ಒಬ್ಬ ಹೇಳ್ದ, ಇರ್ಲಿ ಬಿಡಪ್ಪ, ಆದ್ರೂ ಕೂಡ ನಾವು ಒಂದು ಸಾರಿ ಈ ಮನೆಯನ್ನ ನೋಡಿಬಿಡೋಣ ಅಂತ ಹೇಳಿ ಒಳಗೆ, ಯಾಕೆ ಇಲ್ಲಿ ತನಕ ಬಂದಿವೆ ಅಂತಂದ್ಮೇಲೆ ಈ ಮನೆಯ ಒಳಗಡೆ ಹೋಗಿ ಒಂದು ಸಲ ತಪಾಸಣೆ ಮಾಡಿಬಿಡೋಣ. ಅವ್ರು ಬಂದಿದ್ದಾರೋ ಅಥವಾ ಇಲ್ಲವೋ ಅದು ಏನೇ ಇರ್ಲಿ, ನಾವ್ ಏನ್ ಮಾಡೋಣ ಅಂತಂದ್ರೆ ಈ ಮನೆಗೆ ಹೋಗಿ ಒಂದು ಸಾರಿ ತಪಾಸಣೆಯನ್ನ ಮಾಡಿಬಿಡೋಣ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾನೆ. ಹಾಗಾಗಿ ಆ ಮನೆಗೆ ಆ ಸೈನಿಕರು ಒಳಗಡೆಗೆ ಹೋಗಿಯೇ ಬಿಟ್ಟರು. ಹಾಗಾಗಿ ಆ ಮುದುಕಿ ಅಳ್ತಾ ಒಂದು ಮಾತನ್ನ ಹೇಳ್ತಾಳೆ, ವಿದ್ಯಾರ್ಥಿಗಳೇ, ನಾವು ಇಲ್ಲಿಯವರೆಗೆ ಈ ಅವಧಿಯಲ್ಲಿ ಈ ಪಾಠವನ್ನ ಅಭ್ಯಾಸ ಮಾಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಉಳಿದಿರುವ ಪಾಠವನ್ನ ಅಲ್ಲಿಗೆ ಈ ಪಾಠವೂ ಕೂಡ ಮುಗಿಯುತ್ತೆ. ವಿದ್ಯಾರ್ಥಿಗಳೇ, ನಾವು ಇಲ್ಲಿಯವರೆಗೆ ಏನೇನು ಅಭ್ಯಾಸ ಮಾಡಿದ್ದೀವಿ, ಈ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ನಿಮಗೆ ಮನೆಯಲ್ಲಿ ಅಭ್ಯಾಸ ಮಾಡಿಕೊಂಡು ಬನ್ನಿ ಅಂತ ಕೂಡ ಹೇಳ್ತೀನಿ. ನೀವೆಲ್ಲರೂ ಅಭ್ಯಾಸ ಮಾಡಿದ್ದೀರಿ. ಇನ್ನ ಉಳಿದಿರ್ತಕ್ಕಂಥ ಪಾಠ ಏನೈತಲ್ಲ ಅದನ್ನ ನೀವು ಮನೆಯಲ್ಲಿ ಓದ್ಕೊಂಡು ಬನ್ನಿ. ನಾನು ನಿಮಗೆ ಇಲ್ಲಿ ಅದರ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೇನೆ. ಪ್ರಶ್ನೆಗಳನ್ನ ಕೇಳಿದಾಗ ನೀವು ಅದಕ್ಕೆ ಉತ್ತರಿಸುವಂತ ಸಾಮರ್ಥ್ಯವನ್ನ ಪಡೆದುಕೊಂಡು ಬನ್ನಿ. ಆಮೇಲೆ ಇದಕ್ಕೆ ಏನ್ ಮಾಡ್ತೀನಿ, ಪಾಠವನ್ನು ಮುಗಿಸ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ಉತ್ತಮವಾಗಿ ಪಾಠವನ್ನ ಕೇಳಿದ್ದೀರಿ. ನಿಮಗೆ ಒಂದು ಪ್ರಶ್ನೆಯನ್ನ ಕೊಡ್ತೀನಿ. ಆ ಪ್ರಶ್ನೆಯನ್ನ ನೀವು ಅಭ್ಯಾಸ ಮಾಡ್ಕೊಂಡು ಬನ್ನಿ. ಮತ್ತೆ ಉಳಿದಿರೋ ಪ್ರಶ್ನೆಗಳನ್ನು ಕೂಡ ಅಭ್ಯಾಸ ಮಾಡ್ಕೊಂಡು ಬನ್ನಿ. ಆದ್ರೆ ಇಲ್ಲಿ ಪ್ರಥಮವಾಗಿ ನಿಮಗೆ ಒಂದು ಸಂದರ್ಭವನ್ನು ಕೊಡ್ತೀನಿ. ಪರ್ಫೆಕ್ಟ್ ಆಗಿ ಅದನ್ನ ಬರ್ಕೊಂಡು ಬನ್ನಿ, ಓದ್ಕೊಂಡು ಬನ್ನಿ. ಮತ್ತೆ ಹಿಂದೆ ಇರತಕ್ಕಂತ ಹಿಂದಿನ ಎರಡು ಅವಧಿಯಲ್ಲಿ ಹೇಳ್ತಕ್ಕಂಥ ಪಾಠವನ್ನು ಕೂಡ ಓದ್ಕೊಂಡು ಬನ್ನಿ. ಇವತ್ತಿನ ಪಾಠವನ್ನು ಓದಿ ಆಮೇಲೆ ಮುಂದೆ ಓದಿರ್ತಕ್ಕಂಥ ಪಾಠವನ್ನ ಓದ್ಕೊಂಡು ಬನ್ನಿ. ಈ ಒಂದು ಸಂದರ್ಭವನ್ನು ಕೊಡ್ತೀನಿ ನಿಮಗೆ. ಈ ಸಂದರ್ಭವನ್ನು ನೀವು ಬರ್ಕೊಂಡು ಅದನ್ನ ಅಭ್ಯಾಸ ಮಾಡಿ ನೋಡ್ದೇನೆ ಬರೆಯುವಂತಹ ಜ್ಞಾನವನ್ನ ಪಡ್ಕೊಂಡು ಬನ್ನಿ. ಅದು ಯಾವ ಪ್ರಶ್ನೆ ಅಂದ್ರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನ ವಿವರಿಸಿಯಲ್ಲಿ ಯಾವುದು ಅಂದ್ರೆ ಯುದ್ಧಕ್ಕೆ
ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ. ಈ ಪ್ರಶ್ನೆಗೆ ನೀವು ಉತ್ತರವನ್ನ ಬರ್ಕೊಂಡು ಈ ಉತ್ತರವನ್ನ ನೋಡದೆ ಬರೀತಕ್ಕಂಥ ಜ್ಞಾನವನ್ನು ಪಡ್ಕೊಂಡು ಬರಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಗಿಸಿ ಮುಂದಿನ ತರಗತಿಗೆ ನಾವು ನೀವು ಭೇಟಿಯಾಗೋಣ.